ಎಸ್ಐಟಿ ಅಧಿಕಾರಿಗಳಿಗೆ ತಲೆನೋವಾಗಿದ್ದಾರೆ ಪ್ರಜ್ವಲ್ ರೇವಣ್ಣ. ವಿದೇಶದಲ್ಲಿರುವಂತಹ ಪ್ರಜ್ವಲ್ ಶೋಧಕ್ಕೆ ತೀವ್ರ ಕಸರತ್ತು ನಡೀತಾ ಇದೆ. 22 ದಿನ ಆಯಿತು ಪ್ರಜ್ವಲ್ ದೇಶ ಬಿಟ್ಟು ಓಡೋಗಿ ನಾಪತ್ತೆಯಾಗಿ ತಲೆಮರೆಸಿಕೊಂಡು ಇನ್ನೂ ಪತ್ತೆ ಇಲ್ಲ. ಈಗ ಪ್ರಜ್ವಲ್ ಅನ್ನ ಆರ್ಥಿಕವಾಗಿ ಕಟ್ಟಿ ಹಾಕೋಕೆ ಎಸ್ಐಟಿ ಪ್ಲಾನ್ ಅನ್ನ ಮಾಡಿಕೊಂಡಿದೆ. ಅಂದ್ರೆ ಫೈನಾನ್ಷಿಯಲಿ ಅವ್ರನ್ನ ಕಟ್ಟಿ ಹಾಕೋದು. ಬೆಂಗಳೂರಿನಿಂದ ಪ್ರಜ್ವಲ್ ಅಕೌಂಟ್ಗೆ ಲಕ್ಷಾಂತರ ರೂಪಾಯಿ ಹಣ ವರ್ಗಾವಣೆ ಆಗ್ತಿದೆ ಅನ್ನುವಂಥ ಅನುಮಾನ ಇದೆ. ಹಣ ವರ್ಗಾವಣೆಯ ಮಾಹಿತಿ ಸಂಗ್ರಹಿಸಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ನೋಡಿ, ಈಗ ಪ್ರಜ್ವಲ್ ಅಕೌಂಟ್ ಫ್ರೀಸ್ ಮಾಡೋಕೆ ಎಸ್ಐಟಿ ಸಿದ್ಧತೆ ಮಾಡಿಕೊಂಡಿದೆ. ಸ್ಟಾಪ್ ಮಾಡಿಬಿಡೋದಪ್ಪ, ಟ್ರಾನ್ಸಾಕ್ಷನ್ ಆಗುವಂಥದ್ದು ಸ್ಟಾಪ್ ಮಾಡಿಸ್ಬಿಡೋದು. ಕೋರ್ಟ್ ಮೂಲಕ ಅನುಮತಿ ಪಡೆದು ಈಗ ಅಕೌಂಟ್ ಫ್ರೀಸ್ಗೆ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ. ಸುಲಭ ಇದೆಯಾ ಇದು? ಕಾನೂನಾತ್ಮಕವಾಗಿ ಮಾಡಬೇಕಾಗತ್ತೆ. ಈಗ ಅವರು ರಾಜತಾಂತ್ರಿಕ ವೀಸಾದ ಮೇಲೆ ಓಡಾಡ್ತಾ ಇದ್ದಾರೆ. ಇಲ್ಲದೇ ಇದ್ದಿದ್ರೆ ಯಾವಾಗಲೂ ಅವ್ರನ್ನ ವಾಪಸ್ ಇಲ್ಲಿ ಕರೆಸ್ಬೋದಾಗಿತ್ತು. ಈಗ ಆರ್ಥಿಕವಾಗಿ ಕಟ್ಟಿ ಹಾಕಿಬಿಟ್ರೆ ಹೆಂಗೆ ಓಡಾಡ್ತಾರೆ? ಖರ್ಚಿಗೆ ದುಡ್ಡು ಬೇಕಲ್ವಾ? ಅಥವಾ ಅಲ್ಲಿ ಓಡಾಡಲಿಕ್ಕೆ ಮೋಜು ಮಸ್ತಿ ಮಾಡ್ಲಿಕ್ಕೆ ದುಡ್ಡು ಬೇಕಲ್ವಾ? ಹಾಗಾಗಿನೇ ಈಗ ಅವರ ಅಕೌಂಟನ್ನು ಫ್ರೀಸ್ ಮಾಡಲಿಕ್ಕೆ ಬೆಂಗಳೂರಿನಿಂದ ಅವ್ರಿಗೆ ಲಕ್ಷಾಂತರ ರೂಪಾಯಿ ಹಣ ಹೋಗ್ತಿದೆ ಅನ್ನುವಂಥ ಅನುಮಾನಗಳು ಎಸ್ಐಟಿ ಅವ್ರಿಗಿದ್ದಾವೆ. ಈಗ ನೋಡಿ, ಒಬ್ಬ ಆರೋಪಿ ಪತ್ತೆ ಹಚ್ಚಬೇಕು ಅಂತ ಹೇಳಿದ್ರೆ, ಅವನು ಹಿಡಿಬೇಕು ಅಂತ ಹೇಳಿದ್ರೆ ಇದು ಒಂದು ಮಾರ್ಗ. ಅಂದರೆ ಆರ್ಥಿಕವಾಗಿ ಅವ್ರನ್ನ ಬಂದ್ ಮಾಡಿಬಿಡೋದು. ಆರ್ಥಿಕ ವಹಿವಾಟುಗಳೇನಿದ್ದಾವೆ ಅಲ್ಲಿ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗುವಂಥ ಅಮೌಂಟ್ ಏನಿದೆ ಯಾವುದು ಕೂಡ ಹೋಗಬಾರ್ದು, 1 ರೂಪಾಯಿ ಕೂಡ ಹೋಗಬಾರ್ದು. ಹಂಗೆ ಫ್ರೀಸ್ ಮಾಡೋದು ಅಂದರೆ ಅದನ್ನು ಸ್ಥಗಿತ ಮಾಡಿಬಿಡೋದು, ನಿಷ್ಕ್ರಿಯ ಮಾಡಿಬಿಡೋದು. ಆ ರೀತಿ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಈಗ ಕೋರ್ಟ್ ಅನುಮತಿ ಕೂಡ ಪಡ್ಕೊಳ್ಬೇಕಾಗತ್ತೆ. ಯಾಕಂದರೆ ಬ್ಲೂ ಕಾರ್ನರ್ ಈಗ ಅವ್ರಿಗೆ ಜಾರಿಯಾಗಿದೆ, ರೆಡ್ ಕಾರ್ನರ್ ಇನ್ನೂ ಆಗಿಲ್ಲ. ಈಗ ದೋಷಾರೋಪ ಪಟ್ಟಿ ಏನಿದೆ, ಚಾರ್ಜ್ ಶೀಟ್ ಸಲ್ಲಿಕೆ ಆದಮೇಲೆ ಕೋರ್ಟ್ ಅನುಮತಿ ಕೊಡಬಹುದು ರೆಡ್ ಕಾರ್ನರ್ಗೆ. ಈ ರೀತಿ ಕೆಲವೊಂದಿಷ್ಟು ಪ್ರಕ್ರಿಯೆಗಳಿದ್ದಾವೆ. ಕಾನೂನಾತ್ಮಕವಾಗಿಯೇ ಇಲ್ಲಿ ಮಾಡಬೇಕಾಗತ್ತೆ ಏನೇ ಮಾಡಿದ್ರು. ಹಾಗಾಗಿ ಎಸ್ಐಟಿ ಅಧಿಕಾರಿಗಳಿಗೆ ಪ್ರಜ್ವಲ್ರನ್ನ ಕರೆತರುವಂಥದ್ದು ಬಹಳ ತಲೆನೋವಾಗ್ತಾ ಇದೆ. ಇಂಟರ್ಪೋಲ್ ಮಾಹಿತಿಯನ್ನು ಕೊಡ್ತಿದೆ, CBI ಕೂಡ ಇದೆ. ಆದರೂ ಕೂಡ 22 ದಿನ ಆಯಿತು ಅವ್ರನ್ನ ಕರೆತರಕ್ಕಾಗ್ತಾ ಇಲ್ಲ. ಮತ್ತಷ್ಟು ಮಾಹಿತಿ ಸಂತೋಷ್ ನೀಡ್ತಾರೆ. ಸಂತೋಷ್, 22 ದಿನ ಆಯಿತು ರಾಜ್ಯ ಬಿಟ್ಟು ಓಡ್ ಹೋಗಿ ಪ್ರಜ್ವಲ್. ಈಗ ಇದು ಆರ್ಥಿಕವಾಗಿ ಅವ್ರನ್ನ ಕಟ್ಟಿ ಹಾಕಲಿಕ್ಕೆ, ಅಕೌಂಟ್ನ ಸ್ಥಗಿತ ಮಾಡಲಿಕ್ಕೆ ಯಾವ ರೀತಿ ಪ್ಲಾನ್ನ ಎಸ್ಐಟಿ ಮಾಡ್ಕೊಂಡಿದೆ? ಕಾನೂನು ಪ್ರಕ್ರಿಯೆಗಳ ಮೂಲಕ ಇದು ಹೋಗ್ಬೇಕಾಗತ್ತೆ. ಏನೆಲ್ಲ ಪ್ರೊಸೀಜರ್ ಇರುತ್ತೆ ಅಂತ? ಪ್ರಭು, ಏನೀಗಾಗಲೇ ಪ್ರಜ್ವಲ್ ರೇವಣ್ಣ ಬಂಧನಕ್ಕೆ ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾ ಇರುವಂತದ್ದು. ಆತ ಕೂಡ ಬರ್ತೀನಿ ಅಂತ ಹೇಳಿ ಬರಲಿಲ್ಲ. ಹೀಗಾಗಿ ಆತನ ಹೇಗಾದ್ರೂ ಬಾರಿ ಬಂಧಿಸಲೇಬೇಕಾಗುತ್ತೆ ಪ್ರಕರಣ ಸಂಬಂಧ. ಅದಕ್ಕೆ ಎಸ್ಐಟಿ ಬೇರೆ ಬೇರೆ ಆಯಾಮಗಳನ್ನ ಹುಡುಕ್ತಾ ಇರುವಂತದ್ದು. ಸೊ ಈಗಾಗಲೇ ಒಂದು ಅಬ್ಸ್ಕ್ಯಾಟಿಂಗ್ ಚಾರ್ಜ್ ಶೀಟ್ ಅನ್ನ ಹಾಕುವಂಥದ್ದು, ಅದರ ಜೊತೆಗೆ ಹಣಕಾಸಿನವಾಗಿ ಆತನನ್ನ ಕಟ್ಟಿ ಹಾಕುವಂತಹ ಕೆಲಸಕ್ಕೆ ಪ್ರಯತ್ನವನ್ನ ಮಾಡ್ತಾ ಇರುವಂತದ್ದು. ಆತನಿಗೆ ಅಕೌಂಟ್ಗೆ ಸಾಕಷ್ಟು ಹಣ ಒಂದು ಟ್ರಾನ್ಸಾಕ್ಷನ್ ಆಗಿದೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿದೆ. ಸೊ ಆ ಟ್ರಾನ್ಸಾಕ್ಷನ್ ಆಗ್ತಾ ಇರುವಂತ ಮತ್ತು ಅವ್ರ ಹೆಸರಲ್ಲಿ ಆಕ್ಟಿವ್ ಆಗಿರುವಂತ ಅಕೌಂಟ್ಸ್ ಗಳು ಯಾವ್ದಿದೆ ಅದೆಲ್ಲವನ್ನು ಕೂಡ ಪತ್ತೆಯನ್ನ ಮಾಡಿ ಕೋರ್ಟ್ಗೆ ಮಾಹಿತಿಯನ್ನು ನೀಡಿ ಕೋರ್ಟ್ ಮುಖಾಂತರ ಅಷ್ಟು ಅಕೌಂಟ್ಸ್ ಗಳು ಏನಿರುತ್ತೆ ಅದನ್ನ ಫ್ರೀಸ್ ಮಾಡ್ಲಿಕ್ಕೆ ಬೇಕಾಗಿರುವಂತಹ ಎಲ್ಲಾ ತಯಾರಿಯನ್ನ ಮಾಡ್ಕೊಳ್ತಾ ಇರುವಂತದ್ದು. ಒಂದು ವೇಳೆ ಆತನ ಅಕೌಂಟ್ಸ್ ಗಳು ಏನಿದೆ ಅಕೌಂಟ್ಸ್ ಗಳನ್ನ ಫ್ರೀಸ್ ಮಾಡಿದ್ದ ಆದ್ರೆ ಅಥವಾ ಯಾವುದೇ ರೀತಿ ಆರ್ಥಿಕವಾಗಿ ಹಣಕಾಸಿನ ವಹಿವಾಟನ್ನ ಕೂಡ ಮಾಡ್ಲಿಕ್ಕೆ ಆಗೋದಿಲ್ಲ. ಇದು ಒಂದು ಹಂತದಲ್ಲಿ ಯಾವಾಗ ಹಣಕಾಸು ಇಲ್ಲ ಅಂತ ಆಗುತ್ತೆ ಆ ಸಂದರ್ಭದಲ್ಲಿ ಆಟೋಮೆಟಿಕ್ ಆಗಿ ಆತ ಬರ್ಬೇಕಾಗತ್ತೆ, ಇಲ್ಲ ಬೇರೆ ಇನ್ಯಾರನ್ನಾದ್ರೂ ಸಂಪರ್ಕವನ್ನ ಮಾಡ್ಬೇಕಾಗತ್ತೆ. ಹಾಗೆ ಸಂಪರ್ಕವನ್ನ ಮಾಡಿದಂತಹ ಸಂದರ್ಭದಲ್ಲಿ ಪೊಲೀಸರಿಗೆ ಆತ ಎಲ್ಲಿದ್ದಾನೆ ಏನು ಆತನ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಕಲೆ ಹಾಕ್ಲಿಕ್ಕೆ ಸುಲಭವಾಗುತ್ತೆ. ಈ ಹಿನ್ನೆಲೆಯಲ್ಲಿ ಆತನ ಅಕೌಂಟ್ಸ್ ಗಳ ಡೀಟೇಲ್ಸ್ ಏನಿದೆ ಸೊ ಅದನ್ನ ಮಾಹಿತಿಯನ್ನ ಕಲೆ ಹಾಕುವಂತ ಸಂದರ್ಭದಲ್ಲಿ ಬೆಂಗಳೂರಿನಿಂದ ಅವರ ಅಕೌಂಟ್ಗೆ ಸಾಕಷ್ಟು ಹಣ ಕೂಡ ಟ್ರಾನ್ಸಾಕ್ಷನ್ ಆಗಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು. ಅದನ್ನು ಕೂಡ ಗೌಪ್ಯವಾಗಿರಿಸಿರುವಂತಹ ಅಧಿಕಾರಿಗಳು ಈಗ ಒಟ್ಟಾರೆ ಆತನ ಎಷ್ಟು ಅಕೌಂಟ್ಸ್ ಗಳಿದೆ, ಯಾವ ರೀತಿಯಾಗಿ ಆತ ಹಣಕಾಸನ್ನ ವಹಿವಾಟನ್ನ ನಡೆಸ್ತಾ ಇದ್ದಾನೆ, ಎಲ್ಲಾ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಸೊ ಒಟ್ಟಾರೆಯಾಗಿ ಆತ ಬಳಸಲಿಕ್ಕಿರುವಂತಹ ಅಷ್ಟು ಅಕೌಂಟ್ಗಳನ್ನ ಫ್ರೀಸ್ ಮಾಡಿ ಮುಂದಿನ ಸ್ಟೆಪ್ಸ್ಗೆ ಎಸ್ಐಟಿ ಅಧಿಕಾರಿಗಳು ಮುಂದಾಗ್ತಾ ಇರುವಂತದ್ದು. ಪ್ರಭು, ಸಂತೋಷ್, ಈಗ ಆತನ ಹತ್ರ ಈ ರಾಜತಾಂತ್ರಿಕ ಪಾಸ್ಪೋರ್ಟ್ ವೀಸಾ ಇರೋದ್ರಿಂದಾಗಿ ಈಗ ಬಚಾವಾಗಲಿಕ್ಕೆ ಒಂದು ದಾರಿ ಸಿಕ್ಕಂಗಾಗಿದೆ. ಇಲ್ಲದಿದ್ರೆ ಆದಷ್ಟು ಬೇಗನೆ ಆತನನ್ನ ಪತ್ತೆ ಹಚ್ಚುವಂತ ಪ್ರಯತ್ನಗಳು ಕೂಡ ಆಗ್ತಿತ್ತಂತ ಇವೆಲ್ಲ.
ಪ್ರಭು ಏನಾಗುತ್ತೆ ಅಂತ ಹೇಳಿದ್ರೆ ಈಗ ರಾಜತಾಂತ್ರಿಕ ಪಾಸ್ಪೋರ್ಟ್ ಅನ್ನು ಕೂಡ ರದ್ದು ಮಾಡಬಹುದು. ಅದಕ್ಕೆ ಇವರು ಮೊದಲು ಚಾರ್ಜ್ ಶೀಟ್ ಅನ್ನು ಹಾಕ್ಬೇಕಾಗುತ್ತೆ SIT ಅಧಿಕಾರಿಗಳು. ಚಾರ್ಜ್ ಶೀಟ್ ಅನ್ನು ಹಾಕಿದ ಬಳಿಕ ಸೊ ಅವರು ಅಲ್ಲಿ ಏನು ಅಬ್ಸ್ಕೇಟಿಂಗ್ ತೋರಿಸ್ತಾರೆ, ಅಂದ್ರೆ ಈ ಪ್ರಕರಣದಲ್ಲಿ ಇಂತಹ ಆರೋಪಿ, ಪ್ರಮುಖ ಆರೋಪಿ ಇವನು ನಾಪತ್ತೆ ಆಗಿದ್ದಾನೆ, ಇನ್ನೂ ಸಿಕ್ಕಿಲ್ಲ, ಈತನ ಪತ್ತೆಯನ್ನ ಮಾಡ್ತಾ ಇದೀವಿ, ಅದಕ್ಕೊಂದಿಷ್ಟು ಸಮಯಾವಕಾಶಗಳು ಬೇಕಾಗ್ತದೆ. ಮತ್ತೆ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟ ಅವರಿಗೆ ಕೋರ್ಟ್ಗೆ, ನ್ಯಾಯಾಲಯಕ್ಕೆ ಕೂಡ ಒಂದಿಷ್ಟು ಮಾಹಿತಿಯನ್ನ ಕೊಡ್ತಾರೆ. ಸೊ ಈ ಸಂದರ್ಭದಲ್ಲಿ ಯಾವಾಗ ಆತ ಇನ್ನೂ ನಾಪತ್ತೆ ಆಗಿದ್ದಾನೆ, ಅವನು ಯಾವ ಕಾರಣಕ್ಕೆ ನಾಪತ್ತೆ ಆಗಿದ್ದಾನೆ, ಹೇಗ್ ನಾಪತ್ತೆ ಆಗಿದೆ ಅನ್ನೋದು ಕೂಡ ನ್ಯಾಯಾಲಯಕ್ಕೆ ಮಾಹಿತಿಯನ್ನು ಕೊಟ್ಟಂತ ಸಂದರ್ಭದಲ್ಲಿ ಅಥವಾ ವಿದೇಶಕ್ಕೆ ಪರಾರಿಯಾಗಿರೋ ಕಾರಣ ಆತನ ಮೇಲೆ ನಾಪತ್ತೆ ಆಗಿರೋದ್ರಿಂದ ನಾನ್ ಬೇಲಬಲ್ ಒಂದು ವಾರೆಂಟ್ ಅನ್ನ ಕೋರ್ಟ್ ಜಾರಿ ಮಾಡುತ್ತೆ. ಆ ವಾರೆಂಟ್ ಅನ್ನು ಅವರು ಎಲ್ಲೆಡೆ ಕೂಡ ಸ್ಪ್ರೆಡ್ ಮಾಡ್ತಾರೆ. ಅದನ್ನ ಹೊರದೇಶದಲ್ಲಿ ಇದ್ರೂ ಕೂಡ ಇಂಟರ್ಪೋಲ್ ಮುಖಾಂತರ ಬೇರೆಯವ್ರಿಗೆ ಮಾಹಿತಿಯನ್ನು ಕೊಟ್ಟು ಈತ ಇಂತಹ ಪ್ರಕರಣದಲ್ಲಿ, ಇಂತಹ ಕೇಸ್ಗೆ, ಇಂತಹ ನ್ಯಾಯಾಲಯಕ್ಕೆ, ಇಂತಹ ಪೊಲೀಸ್ ಸ್ಟೇಷನ್ಗೆ ಬೇಕಾಗಿರುವಂತ ಆರೋಪಿ ಅಂತ ಹೇಳಿ ಅವ್ರಿಗೂ ಮಾಹಿತಿಯನ್ನು ಕೊಡ್ತಾರೆ. ಅದರ ಜೊತೆಗೆ ಯಾವಾಗ ಇವನು ಅಬ್ಸ್ಕ್ಯಾಂಡಿಂಗ್ ಇರ್ತಾನೆ, ಹೊರದೇಶದಲ್ಲಿ ಇದ್ದಾನೆ ಅಂದಾಗ ಆತನ ಪತ್ತೆಯನ್ನು ಮಾಡ್ಲಿಕ್ಕಿಲ್ಲ, ಆತನ ಇಲ್ಲಿಗೆ ವಾಪಸ್ ಕರ್ಸ್ಕೊಳ್ಳಿಕ್ಕೆ ಆತನ ಬಳಿ ಇರುವಂತಹ ಪಾಸ್ಪೋರ್ಟ್ ಏನಿದೆ ಅದನ್ನು ಕೂಡ ರದ್ದು ಮಾಡಬೇಕು ಅಂತ ಹೇಳಿ SIT ಅಧಿಕಾರಿಗಳು ಕೋರ್ಟ್ಗೆ ಮನವಿಯನ್ನು ಮಾಡ್ತಾರೆ. ನ್ಯಾಯಾಲಯ ಅದನ್ನ ಪರಿಗಣಿಸಿ ಏನಾದ್ರೂ ಪಾಸ್ಪೋರ್ಟ್ ಅನ್ನ ರದ್ದು ಮಾಡಿದ್ರೆ ಆತ ಯಾವುದೇ ದೇಶದಲ್ಲಿ ಓಡಾಟವನ್ನು ನಡೆಸ್ಲಿಕ್ಕಾಗಲ್ಲ, ಇರೋ ದೇಶದಲ್ಲೂ ಕೂಡ ಆತ ಇರ್ಲಿಕ್ಕಾಗಲ್ಲ. ಯಾಕಂದ್ರೆ ಪಾಸ್ಪೋರ್ಟ್ ರದ್ದಾಗಿರುತ್ತೆ. ಸಂಬಂಧಪಟ್ಟ ದೇಶಕ್ಕೆ ಇಲ್ಲ ಎಂಬಸಿ ಏನಿರುತ್ತೆ ಅಲ್ಲಿಗೆ ಈ ಮಾಹಿತಿಯನ್ನ ಕೊಡ್ತಾರೆ, ಆ ಕಾಪಿಯನ್ನು ಕಳಿಸ್ತಾರೆ. ಆ ಸಂದರ್ಭದಲ್ಲಿ ಆತ ಎಲ್ಲೇ ಇದ್ರು ಅದ್ರ ಬಗ್ಗೆ ಅವ್ರಿಗೆ ಮಾಹಿತಿ ಇದ್ರೆ ಆತನ ಅಲ್ಲಿಂದ ವಾಪಸ್ ಕಳಿಸುವಂತ ಕೆಲಸಗಳಾಗುತ್ತೆ. ಇಲ್ಲ ಆತನ ಬಗ್ಗೆ ಒಂದಿಷ್ಟು ಮಾಹಿತಿ ಗೊತ್ತಾಗುತ್ತೆ, ತಕ್ಷಣ ಆತನ ವಶಕ್ಕೆ ಪಡ್ಕೊಂಡು ಬಂಧನ ಕೂಡ ಮಾಡುವಂತ ಸಾಧ್ಯತೆಗಳು ಕೂಡ ಇರುತ್ತೆ. ಸೊ ಹೀಗಾಗಿ ಈ ಆಯಾಮದಲ್ಲೂ ಕೂಡ SIT ಅಧಿಕಾರಿಗಳು ಮುಂದಾಗಿರುವಂತದ್ದು ಆತನನ್ನ ಬಂಧಿಸ್ಲಿಕ್ಕೆ. ಇಲ್ಲ ಅಂತ ಹೇಳಿದ್ರೆ ಆತನ ಬಂಧನ ಅಷ್ಟು ಸುಲಭ ಅಲ್ಲ. ಸೊ ಯಾಕಂದ್ರೆ ಒಂದಿಷ್ಟು ಅವರು ಕೂಡ ಕಾನೂನಿನ ಅರಿವಿರುತ್ತೆ, ಅವರ ವಕೀಲರ ಜೊತೆ ಸಂಪರ್ಕಗಳನ್ನ ಮಾಡಿರ್ತಾರೆ. ಸೊ ಹೀಗಾಗಿ ಅವರು ಅಲ್ಲಿಂದ ಎಲ್ಲಿ ಬೇಕಾದ್ರೂ ತಪ್ಪಿಸ್ಕೊಳ್ಳುವಂತ ಸಾಧ್ಯತೆಗಳಿರುತ್ತೆ. ಅವರ ಪಾಸ್ಪೋರ್ಟ್ ಅನ್ನೇ ಏನಾದ್ರು ರದ್ದು ಮಾಡಿದ್ರೆ ಎಲ್ಲೂ ಕೂಡ ಮೂವ್ಮೆಂಟ್ ಅನ್ನ ಮಾಡ್ಲಿಕ್ಕೆ ಆಗಲ್ಲ ಅನ್ನೋದು ಈಗಿರುವ SIT ಅಧಿಕಾರಿಗಳ ಒಂದು ತಂತ್ರ. ಸೊ ಅದ್ರ ಜೊತೆಗೆ ಆರ್ಥಿಕವಾಗಿ ಅವರನ್ನ ಕಟ್ಟಾಕುವಂತ ಕೆಲಸವನ್ನ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅಂತ. ಸೊ ಅದು ಕೂಡ ಒಂದು ಹಂತದ ತಂತ್ರ. ಅದಕ್ಕೂ ಮೀರಿ ಬೇರೆ ರೀತಿಯ ಏನಾದ್ರು ಪ್ಲಾನ್ಗಳನ್ನ ಮಾಡ್ಕೊಂಡ್ರೆ SIT ಅಧಿಕಾರಿಗಳಿಗೆ ಪುನಃ ಪ್ರಜ್ವಲ್ ರೇವಣ್ಣನ ಬಂಧಿಸುವಂತದ್ದು ಸವಾಲಾಗುತ್ತೆ. ಪ್ರಭು, ಥ್ಯಾಂಕ್ ಯು ಸಂತೋಷ್ ಮಾಹಿತಿಗಾಗಿ.